ಇನ್ನು ಭಾರಿ ಮಳೆಗೆ ಸೇತುವೆಯೇ ಕುಸಿದು ಸುಮಾರು 6 ಮಂದಿ ಪ್ರವಾಸಿಗರು ಕೊಚ್ಚಿ ಹೋಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ನದಿ ನೀರಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ 6 ಮಂದಿ ಪ್ರವಾಸಿಗರು ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಇಂದ್ರಯಾನಿ ನದಿಯ ಸೇತುವೆ ಕುಸಿದಿದೆ. ಸೇತುವೆ ಕುಸಿಯುವಂತಹ ಸಂದರ್ಭದಲ್ಲಿ ಸೇತುವೆಯ ಮೇಲೆ ಪ್ರವಾಸಿಗರಿದ್ದರು. ಹಾಗಾಗಿ ಈ ದುರಂತ ಸಂಭವಿಸಿರುವಂಥದ್ದು. ಸುಮಾರು 15ರಿಂದ 20 ಮಂದಿ ಪ್ರವಾಸಿಗರು ಸೇತುವೆಯ ಮೇಲಿದ್ದರು. ಹೀಗಾಗಿ ಸೇತುವೆ ಬಿದ್ದ ತಕ್ಷಣ ಧಾರಾಕಾರ ಮಳೆ ಆಗ್ತಿದೆ ಮಹಾರಾಷ್ಟ್ರದಲ್ಲಿ. ಹಾಗಾಗಿ ಸೇತುವೆ ಬಿದ್ದ ತಕ್ಷಣ ನದಿ ಪ್ರವಾಹಕ್ಕೆ ಬಿದ್ದರು ಪ್ರವಾಸಿಗರು. ಸೊ ಅವರಲ್ಲಿ 6 ಮಂದಿ ಕೊಚ್ಕೊಂಡು ಹೋಗಿದ್ದಾರೆ. ಉಳಿದವರ ರಕ್ಷಣಾ ಕಾರ್ಯ ನಡೀತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಮಹಾರಾಷ್ಟ್ರದ ಪುಣೆಯ ಕುಂಡಮಾಲಾದಲ್ಲಿ ನಡೆದಿರುವಂತಹ ದುರಂತ. ಇದು ದೊಡ್ಡ ಅವಘಡ, ಮಳೆಗೆ ಸಂಬಂಧಿಸಿದಂಥ ಅವಘಡ. ಮಹಾರಾಷ್ಟ್ರದಲ್ಲೂ ಕೂಡ ಹೇಗೆ ಕರ್ನಾಟಕದಲ್ಲಿ ಧಾರಾಕಾರ ಮಳೆ ಆಗ್ತಿದೆಯೋ ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ. ಸೊ ಈಗ ರಕ್ಷಣಾ ಕಾರ್ಯ ಈ ವಿಜುವಲ್ ನೀವು ನೋಡ್ತಾ ಇರುವಂಥದ್ದು ಪ್ರವಾಹ ಸ್ವರೂಪದಲ್ಲಿ ಮಳೆ ಬಂದಿದೆ. ಸೇತುವೆ ಕುಸಿದಿದೆ. ಯಾವುದೋ ತೀರಾ ಹಳೇ ಸೇತುವೆ ಇದು. ಆ ಸೇತುವೆ ಕುಸಿಯುವಂತಹ ಸಂದರ್ಭದಲ್ಲಿ ಪ್ರವಾಸಿಗರು ಆ ಸೇತುವೆಯ ಮೇಲಿದ್ದರು. ಹೀಗಾಗಿ ಈ ದುರಂತ ಸಂಭವಿಸಲಿಕ್ಕೆ ಪ್ರಮುಖ ಕಾರಣ. ಸುಮಾರು 32 ಮಂದಿ ಗಾಯಗೊಂಡಿದ್ದಾರೆ ಎನ್ನುವಂತಹ ಅಂಶವನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದ್ದಾರೆ. ಸೊ ಇದು ಪ್ರವಾಸಿ ಸ್ಥಳ ಇದು. ಹೀಗಾಗಿ ಸಹಜವಾಗಿ ಇವತ್ತು ವೀಕೆಂಡ್ ಬೇರೆ, ಜೊತೆಗೆ ಮಳೆ ಬೇರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೀಗಾಗಿ ಜನ ಇಲ್ಲಿ ಸಿಕ್ಕಾಪಟ್ಟೆ ಜನ ಇಲ್ಲಿ ಬಂದಿದ್ರು. ಬಟ್ ಇದ್ದಕ್ಕಿದ್ದ ಹಾಗೆ ಸೇತುವೆ ಕುಸಿದ ಕಾರಣಕ್ಕೋಸ್ಕರ ಸಂಪರ್ಕ ಕಡಿತ ಆಗಿದೆ. ಜೊತೆಗೆ ಆ ಸೇತುವೆಯ ಮೇಲಿದ್ದಂಥವರು ಪ್ರವಾಹ ಸ್ವರೂಪದಲ್ಲಿ ಏನು ನದಿ ಹರಿತಾ ಇದೆ ಆ ನದಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಸುಮಾರು 6 ಮಂದಿ ಕೊಚ್ಚಿ ಹೋಗಿದ್ದಾರೆ ಎನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗ್ತಿರುವಂತಹ ಮಾಹಿತಿ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ನಡೆದಿರುವಂತಹ ದುರಂತ ಇದು. क्रेन याला गाड्या बंद करा पाहिजे. क्रेन आणावं लागणार आहे. क्रेन ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.